ವಿದ್ಯಾರ್ಥಿಗಳ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಅಂತ ಏನಿದೆ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಇದರ ಕಾಲಘಟ್ಟವನ್ನು ನೋಡ್ತಿದಾರಲ್ಲ, ಕ್ರಿಸ್ತ ಪೂರ್ವ ಅಥವಾ ಸಾಮಾನ್ಯ ಶಕ ಪೂರ್ವ ಅಂತ ಕರೀತಾರೆ. ಈಗ ಅದನ್ನು 3000ದಿಂದ ಸುಮಾರು 1500ವರೆಗೆ ಇದ್ದಂಥ ಒಂದು ನಾಗರಿಕತೆ ಇದು ಅಂತಂಥದ್ದು. ಭಾರತದ ವಾಯುವ್ಯ ಭಾಗದಲ್ಲಿ ಈ ಒಂದು ನಾಗರಿಕತೆ ಇತ್ತು. ಸಿಂಧೂ ನದಿ ಬಯಲಿನಲ್ಲಿ ಉದಯಿಸಿ ಬೆಳೆದು ಅವನತಿ ಹೊಂದಿದಂಥ ನಾಗರಿಕತೆ. ಹರಪ್ಪ ನಾಗರಿಕತೆಗೆ ಇರ್ತಕ್ಕಂಥ ವಿವಿಧ ಹೆಸರುಗಳನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ. ಇಲ್ಲಿ ಹರಪ್ಪ ಸಂಸ್ಕೃತಿ ಮತ್ತು ಹರಪ್ಪ ನಾಗರಿಕತೆ ಅನ್ನುವಂಥದ್ದು ಎರಡು ಹೆಸರುಗಳನ್ನು ಕೂಡ ಸಾಮಾನ್ಯವಾಗಿ ಬಳಸ್ತಾರೆ. ಯಾಕೆಂದರೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಉತ್ಖನನ ಮಾಡಿದಂಥ ನೆಲೆ ಹರಪ್ಪ ಒಂದು ಸ್ಥಳ ಅಂತ ಏನಿದೆ ಅದಾಗಿರೋದ್ರಿಂದ ಇದಕ್ಕೆ ಹರಪ್ಪ ನಾಗರಿಕತೆ ಅಥವಾ ಹರಪ್ಪ ಸಂಸ್ಕೃತಿ ಅಂತ ಕರೀತಾರೆ. ಇನ್ನು ಸಿಂಧೂ ನಾಗರಿಕತೆ ಅಥವಾ ಸಿಂಧೂ ಸಂಸ್ಕೃತಿ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇದು ಸಿಂಧೂ ಬಯಲಿನಲ್ಲಿ ಹುಟ್ಟಿ ಬೆಳೆದು ಅವನತಿ ಹೊಂದಿದಂಥ ನಾಗರಿಕತೆ ಅನ್ನೋ ಕಾರಣಕ್ಕೆ. ಈ ಹರಪ್ಪ, ಮೊಹೆಂಜೊದಾರೋ ಇವೆಲ್ಲ ಏನಿದಾವೆ ಸಿಂಧೂ ಮತ್ತು ಅದರ ಉಪನದಿಗಳ ತೀರಗಳಲ್ಲಿ ಇದ್ದಂಥ ನಗರಗಳು, ಆ ಕಾರಣಕ್ಕಾಗಿ. ಇನ್ನು ಸುಮೇರಿಯನ್, ಇಂಡೋ ಸುಮೇರಿಯನ್ ಅಂತ ಕರೀತಾರೆ. ಯಾಕಂದ್ರೆ ಪ್ರಾಚೀನ ಸುಮೇರಿಯನ್ ನಾಗರಿಕತೆ ಮತ್ತು ಇಲ್ಲಿನ ಈ ಸಿಂಧೂ ನಾಗರಿಕತೆಯ ಲಕ್ಷಣಗಳೇನಿದೆ ಇವೆರಡು ಒಂದೇ ತರ ಇದಾವೆ ಅನ್ನೋ ಕಾರಣಕ್ಕೆ ಕೆಲವು ವಿದ್ವಾಂಸರು ಇದನ್ನ ಇಂಡೋ ಸುಮೇರಿಯನ್ ನಾಗರಿಕತೆ ಅಂತ ಕೂಡ ಕರೀತಾರೆ. ತಾಮ್ರ ಶಿಲಾಯುಗದ ನಾಗರಿಕತೆ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಈ ಕಾಲಘಟ್ಟ ಏನಿದೆ ಹರಪ್ಪ ನಾಗರಿಕತೆ ಉದಯಿಸಿ ಅದು ಬೆಳೆದು ಅವನತಿ ಹೊಂದಿದಂಥ ಕಾಲಘಟ್ಟ ಏನಿದೆ ಅದು ಹೆಚ್ಚು ಕಡಿಮೆ ತಾಮ್ರ ಶಿಲಾಯುಗ, ಅಂದ್ರೆ ತಾಮ್ರ ಮತ್ತು ಶಿಲಾಯುಗ ಎರಡೂ ಏಕಕಾಲದಲ್ಲಿ ಚಾಲ್ತಿಯಲ್ಲಿದ್ದಂಥ ಒಂದು ಕಾಲಘಟ್ಟ ಅನ್ನೋ ಕಾರಣಕ್ಕೆ. ಇನ್ನೊಂದು ಹೆಸರು ಇದೆ ಇಲ್ಲಿ, ಪೂರ್ವ ಆರ್ಯನ್ ಸಂಸ್ಕೃತಿ ಅಂತ ಕೂಡ ಕರೀತಾರೆ ಅಂತೇಳಿ. ಅಂದ್ರೆ ಆರ್ಯನ್ ಪೂರ್ವ ಅಂತ ಅರ್ಥ ಮಾಡ್ಕೋಬೇಕು ನೀವು. ಆರ್ಯರಿಗಿಂತ ಮೊದಲು ಇದ್ದಂಥದ್ದು ಅಂತ. ಪೂರ್ವ ಅಂದ್ರೆ ಮೊದಲು ಅನ್ನೋ ಅರ್ಥದಲ್ಲಿ ನಾವು ಆ ಪದವನ್ನು ಬಳಸ್ತೇವೆ. ಹಾಗಾಗಿ ಪೂರ್ವ ಆರ್ಯನ್ ಸಂಸ್ಕೃತಿ ಅಂತೇಳಿ ಆರ್ಯರಿಗಿಂತ ಮೊದಲು ಇದ್ದಂಥ ಸಂಸ್ಕೃತಿ ಇದು ಅನ್ನುವಂಥ ಅರ್ಥದಲ್ಲಿ ಈ ಹೆಸರನ್ನು ಬಳಸ್ತಾರೆ. ಇವೆಲ್ಲವಕ್ಕೂ ಕೂಡ ಬೇರೆ ಬೇರೆ ಕಾರಣಗಳಿದಾವೆ. ಮತ್ತು ಈ ಎಲ್ಲ ಹೆಸರುಗಳು ಕೂಡ ಈ ಹರಪ್ಪ ನಾಗರಿಕತೆ ಅನ್ನುವಂಥದ್ದು ಏನಿದೆ ಅದಕ್ಕಿರುವಂಥ ಇತರೆ ಹೆಸರುಗಳಿವು. ಇಲ್ಲಿ ಇಂಗ್ಲಿಷ್ ಅಲ್ಲಿ ಏನು ಹೆಸರುಗಳಿದಾವೆ ಈ ನಾಗರಿಕತೆಗೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ನೀವು ಇದನ್ನು ಪಾಸ್ ಮಾಡಿಕೊಂಡು ನಿಮಗೆ ಅವಶ್ಯಕತೆ ಇದ್ರೆ ಓದ್ಕೋಬಹುದು. ವಿದ್ಯಾರ್ಥಿಗಳ ಈ ಮಾಹಿತಿ ಏನಿದೆ ಇದು ಚಾರ್ಲ್ಸ್ ಮೇಸನ್ ಅನ್ನುವಂಥ ವ್ಯಕ್ತಿ ಹೆಸರು ನೋಡ್ತಾ ಇದ್ದಾರೆ. ಈತೊಬ್ಬ ಬ್ರಿಟಿಷ್ ಅಧಿಕಾರಿ. ಈತ ಈ ಹರಪ್ಪ ಅಥವಾ ಸಿಂಧೂ ನಾಗರಿಕತೆ ನೆಲೆಗಳಂತ ಏನು ಹೇಳ್ತೀನೋ ಇವುಗಳಿಗೆ ಮೊಟ್ಟ ಮೊದಲು ಭೇಟಿ ನೀಡಿದಂದ್ರು ಮತ್ತು ಅಲ್ಲಿ ಯಾವುದೋ ಪ್ರಾಚೀನ ಅವಶೇಷಗಳ ಕುರುಹುಗಳು ಇದ್ದಾವೆ ಅನ್ನುವಂಥದ್ದನ್ನು ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ತಾನೆ ಇವನು. 1826 ಇಸ್ವಿಯನ್ನು ನೋಡ್ತಾ ಇದ್ದಾರೆ ನೀವು ಇಲ್ಲಿ. ಸೊ ಇದು ಸಾಮಾನ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆ ಈ ಚಾರ್ಲ್ಸ್ ಮೇಸನ್ ಬಗ್ಗೆ ಕೇಳುವಂತ ಒಂದು ಸನ್ನಿವೇಶ ಇರ್ತದೆ. ಹಾಗಾಗಿ ಇದರ ಮಾಹಿತಿ ನಿಮಗೆ. ಜೊತೆಗೆ ಈ ಹರಪ್ಪ ಮತ್ತೆ ಸಿಂಧೂ ನಾಗರಿಕತೆ ಕೆಲವು ಅವಶೇಷಗಳು ಏನಿದ್ವು ಮೇಲ್ನೋಟಕ್ಕೆ ಅಥವಾ ಭೂ ಮೇಲ್ಮೈ ಪದರದಲ್ಲಿ ಲಭ್ಯ ಇರುವಂತ ಅವುಗಳನ್ನ ಬ್ರಿಟಿಷರು ಲಾಹೋರ್ ಮತ್ತೆ ಮುಲ್ತಾನ್ ನಡುವೆ ರೈಲ್ವೆ ಮಾರ್ಗವನ್ನು ಹಾಕುವಂತ ಸಂದರ್ಭದಲ್ಲಿ ಅವುಗಳ ಸುಟ್ಟ ಇಟ್ಟಿಗೆಗಳ ಅವಶೇಷಗಳನ್ನು ಉಪಯೋಗಿಸಿದ್ರು ಅನ್ನುವಂಥದ್ದನ್ನು ಕೂಡ ವಿದ್ವಾಂಸರು ಗಮನಿಸ್ತಾರೆ. ಈ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅನ್ನುವಂಥ ಮತ್ತೊಬ್ಬ ವ್ಯಕ್ತಿ, ಈತ 3 ಬಾರಿ ಈ ಒಂದು ನೆಲೆಗಳಿಗೆ ಭೇಟಿ ನೀಡ್ತಾನೆ, ಅಂದ್ರೆ ಚಾರ್ಲ್ಸ್ ಮೇಸನ್ ನಂತರದಲ್ಲಿ. ಸೊ ಈತ 1853, 56 ಮತ್ತು 75 ಇಸ್ವಿನಲ್ಲಿ 3 ಬಾರಿ ಈ ಹರಪ್ಪ ನೆಲೆಗಳು ಅಥವಾ ಸಿಂಧೂ ನಾಗರಿಕತೆ ನೆಲೆಗಳಂತೆ ಅವುಗಳಿಗೆ ಭೇಟಿ ನೀಡಿ ಒಂದಷ್ಟು ಪಳೆಯುಳಿಕೆಗಳನ್ನ ಆತ ಅಲ್ಲಿಂದ ಸಂಗ್ರಹಿಸ್ತಾನೆ ಅಂತ ಹೇಳ್ಬಿಟ್ಟು ಮತ್ತೆ ದಾಖಲಿಸ್ತಾನೆ ಕೂಡ ಇದನ್ನ. ಮತ್ತೆ ಈ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಯಾರು ಅನ್ನುವಂಥದ್ದನ್ನು ನಾವು ಗಮನಿಸೋದಾದ್ರೆ, ಸೊ ಈತ ASI ಅಂತ ಏನಿದೆ ಈಗ ಅದರ ಒಂದು ಬ್ರಿಟಿಷ್ ಕಾಲದ ಕಚೇರಿ ಅಥವಾ ಇಲಾಖೆ ಏನಿತ್ತು ಅದರ ಮೊಟ್ಟ ಮೊದಲ ಜನರಲ್ ಡೈರೆಕ್ಟರ್ ಆಗಿ ಇದ್ದಂಥವನು ಅಂತೇಳಿ. ಸೊ ಆತನ ಒಂದು ಭಾವಚಿತ್ರವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೇನೆ ಸರ್ ಜಾನ್ ಮಾರ್ಷಲ್ ಅನ್ನುವಂಥ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಈ ಸಿಂಧೂ ನಾಗರಿಕತೆ ಅನ್ನುವಂಥ ಪದವನ್ನ ಬಳಸ್ತಾರೆ ಅನ್ನುವಂಥದ್ದು ಕೂಡ ಒಂದು ಅಂಶ. ಇದು ಕೂಡ ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ. ಹಾಗೇನೆ ಈ ಜಾನ್ ಮಾರ್ಷಲ್ ಯಾರು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಇವರು ಯಾರಂದ್ರೆ, ಇವರು ಮತ್ತೊಬ್ಬ ASIನ ನಿರ್ದೇಶಕರಾಗಿದ್ದಂಥವ್ರು. ಸೊ ಇವರು 1902 ಮತ್ತು 28 ನಡುವೆ ಈ ASIನ ನಿರ್ದೇಶಕರಾಗಿದ್ರು. ಅಂದ್ರೆ ಗಮನಿಸಿ ವಿದ್ಯಾರ್ಥಿಗಳೇ, ಇವರು ಬಹುತೇಕ ಈ ಉತ್ಖನನಗಳು ಏನು ಆರಂಭ ಆಗ್ತವೆ ಹರಪ್ಪ ನಾಗರಿಕತೆಯು ಅವುಗಳ ಆರಂಭದ ಕಾಲದಿಂದನೂ ಸುಮಾರು 6-7 ವರ್ಷಗಳ ಕಾಲ ಈ ASIನ ನಿರ್ದೇಶಕರಾಗಿದ್ದನ್ನು ನಾವು ಗಮನಿಸಬಹುದು. ಯಾಕಂದ್ರೆ
1921-22 ಕಾಲಘಟ್ಟದಲ್ಲಿ ಈ ಹರಪ್ಪ ನೆಲೆಗಳನ್ನು ಸಂಶೋಧನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇವ್ರ ಕಾಲಘಟ್ಟ ಗಮನಿಸಿದ್ರೆ ಇದು ನಿಮಗೆ ಮನದಟ್ಟಾಗುತ್ತೆ. ಈ ನಾಗರಿಕತೆಯ ನೆಲೆಗಳು ಎಷ್ಟು ವಿಶಾಲವಾದ ಭೂಪ್ರದೇಶದಲ್ಲಿ ಹರಡಿಕೊಂಡಿದ್ವು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಸರಿಸುಮಾರು 12,99,600 ಚದರ ಕಿಲೋಮೀಟರ್ಗಳಷ್ಟು ವಿಶಾಲ ಭೂವ್ಯಾಪ್ತಿಯನ್ನು ಹೊಂದಿತ್ತು ಅಂತ ಹೇಳ್ತಾರೆ. ಇಷ್ಟು ವಿಶಾಲ ಭೂಪ್ರದೇಶದಲ್ಲಿ ಇದರ ನೆಲೆಗಳು ಕಂಡು ಬಂದಿರುವಂಥದ್ದು. ಅದರಲ್ಲಿ ಭಾರತದಲ್ಲಿ ಇರುವಂಥ ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ, ಪಂಜಾಬ್, ಮಹಾರಾಷ್ಟ್ರ, ಕಾಶ್ಮೀರ್ ಈ ರಾಜ್ಯಗಳಲ್ಲೆಲ್ಲ ಇದರ ನೆಲೆಗಳು ಕಂಡು ಬಂದಿರುವಂಥದ್ದು. ಹಾಗೇನೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಸಿಂಧ್, ಬಲೂಚಿಸ್ತಾನ ಮತ್ತು ಪಂಜಾಬ್ ಅಂತ ಕರಿತೀವಿ. ಪಾಕಿಸ್ತಾನದಲ್ಲಿ ಒಂದು ಪಂಜಾಬ್ ಇದೆ, ಅಲ್ಲಿ ಕೂಡ ಜೊತೆಯಲ್ಲಿ ಅಫ್ಘಾನಿಸ್ತಾನದ ಒಂದಷ್ಟು ಭಾಗದಲ್ಲೂ ಕೂಡ ಇದರ ನೆಲೆಗಳು ಕಂಡು ಬಂದಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಸಾಮಾನ್ಯವಾಗಿ ಇದರ ನಕಾಶೆಯನ್ನು ನಾವು ನೋಡಿದ್ರೆ ಒಂದು ತ್ರಿಕೋಣಾಕಾರದ ರಚನೆಯನ್ನು ನಾವು ಕಾಣಬಹುದು. ಈ ವ್ಯಾಪ್ತಿ ಏನಿದೆ, ಇದರ ಭೂಪ್ರದೇಶದ ವ್ಯಾಪ್ತಿಯನ್ನು ನಾವು ಗಮನಿಸಿದಾಗ, ಅದರ ಗಡಿಗಳನ್ನು ಗುರುತಿಸಿದಾಗ ಒಂದು ತ್ರಿಕೋಣಾಕಾರದಲ್ಲಿ ಇದರ ಒಂದು ನೆಲೆಗಳು ಇದ್ವು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ವಿದ್ಯಾರ್ಥಿಗಳು, ಇಲ್ಲಿ ನೀವು ಈ ನೆಲೆ ಏನು ನಾವು ಮೇಲೆ ನೋಡಿದ ವಿವರಣೆ ಅಂದರೆ ಸುಮಾರು 12,99,600 ಚದರ ಕಿಲೋಮೀಟರ್ ವ್ಯಾಪ್ತಿ ಅಂತೇಳಿ, ಮತ್ತು ಒಂದಷ್ಟು ಭೂ ಪ್ರದೇಶಗಳನ್ನು ನಾವು ಹೇಳಿದ್ವಿ, ಭಾರತ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಸೇರಿದಾಗೆ. ಅದರ ನಕಾಶೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನಕಾಶೆಯನ್ನು ನೀವು ಪಾಸ್ ಮಾಡಿ ಗಮನಿಸ್ಬೋದು. ಅಲ್ಲಿ ಒಂದಷ್ಟು ಸ್ಥಳಗಳ ಹೆಸರುಗಳನ್ನು ಕೂಡ ನೀವು ಗಮನಿಸ್ಬೋದು. ವಿದ್ಯಾರ್ಥಿಗಳು, ಇಲ್ಲಿ ಹರಪ್ಪ ನಾಗರಿಕತೆಗೆ ಬೆಳೆದು ಬಂದಂಥ 3 ಹಂತಗಳನ್ನು ವಿದ್ವಾಂಸರೇನು ಗುರುತಿಸಿದ್ರೆ ಅದನ್ನು ನೋಡ್ತಾ ಇದ್ದೀರಾ ನೀವು. ಇದು ಪೂರ್ವದ ಹರಪ್ಪ ನಾಗರಿಕತೆ, ಪ್ರಬುದ್ಧ ಹರಪ್ಪ ಕಾಲ ಮತ್ತು ಹರಪ್ಪೋತ್ತರ ಅಥವಾ ಹರಪ್ಪ ನಾಗರಿಕತೆ ನಂತರದ ಕಾಲ ಅಂತೇಳಿ ಇಲ್ಲಿ ಇಸ್ವಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಯಾಕೆ ಇದನ್ನ ಈ ರೀತಿ ವಿಭಜನೆ ಮಾಡಿದಾರೆ ಅಂತ ಹೇಳಿದ್ರೆ, ಒಂದು ನಾಗರಿಕತೆ ಅನ್ನುವಂಥದ್ದು ಕೆಲವು ವರ್ಷಗಳಲ್ಲಿ ಬೆಳೆದು ಬರುವಂಥದ್ದಲ್ಲ. ಹಲವಾರು 100 ವರ್ಷಗಳ ಅದಕ್ಕೆ ಬೆಳೆಯೋದಕ್ಕೆ ಕಾಲ ಹಿಡಿಯುತ್ತೆ. ಮತ್ತು ಅದರ ಪ್ರಬುದ್ಧಾವಸ್ಥೆ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಸರಿಸುಮಾರು 500 ವರ್ಷಗಳಷ್ಟು ಪ್ರಬುದ್ಧಾವಸ್ಥೆ ಅದು ಹೊಂದಿತ್ತು ಅನ್ನೋಂಥದ್ದನ್ನು ನಾವು ನೋಡ್ಬೋದು. ತದನಂತರದ ಕಾಲದಲ್ಲೂ ಕೂಡ ಹರಪ್ಪೋತ್ತರ ನಾಗರಿಕತೆ ಅಂದರೆ ಹರಪ್ಪ ನೆಲೆ ಅಥವಾ ಮೊಹೆಂಜೊದಾರೋ ಏನು ಪ್ರಮುಖ ನೆಲೆಗಳಿದ್ವು ಅವು ನಾಶ ಆದಮೇಲೂ ಕೂಡ ಅದರ ಉಪ ನೆಲೆಗಳು ಅಥವಾ ಉಪ ಸಂಸ್ಕೃತಿ ಅನ್ನುವಂಥದ್ದು ಇನ್ನೂ ಇತ್ತು ಅನ್ನೋಂಥದ್ದ ಕಾರಣಕ್ಕೆ ಇದು ಹರಪ್ಪೋತ್ತರ ನಾಗರಿಕತೆ ಅಂತೇಳಿ 3 ಲೇಟರ್ ಹರಪ್ಪ ಅಂತೇಳಿ ನೋಡ್ತಾ ಇದ್ರಿ. 3 ನಾಗರಿಕತೆ ಹಂತಗಳನ್ನು ಇಲ್ಲಿ ಗುರುತಿಸಿದ್ದಾರೆ. ದಟ್ ಮೀನ್ಸ್ ನಾಗರಿಕತೆ ಬೆಳೆದು ಬಂದ 3 ಹಂತಗಳು: ಆರಂಭ, ಪ್ರಬುದ್ಧ ಮತ್ತು ಅವನತಿ ಹೊಂದಿದ ನಂತರ ಅದರ ಅಳಿದುಳಿದ ಉಪ ನಾಗರಿಕತೆಯ ಸ್ಥಳಗಳೇನಿದ್ವು ಅಥವಾ ಉಪ ನೆಲೆಗಳೇನಿದ್ವು ಅವುಗಳು ಅಸ್ತಿತ್ವದಲ್ಲಿ ಇದ್ವು ಅನ್ನುವಂಥದ್ದನ್ನು ಗುರುತಿಸಿರುವಂಥದ್ದು ವಿದ್ವಾಂಸರು. ಇನ್ನು ಈ ನಾಗರಿಕತೆ ಪ್ರಾಚೀನತೆಯನ್ನು ಸಾಮಾನ್ಯವಾಗಿ ಕ್ರಿಸ್ತಪೂರ್ವ 2500 ವರ್ಷಗಳು ಅಂದರೆ 2500 ವರ್ಷಗಳಂತ ಹೇಳ್ತಾರೆ. ದಟ್ ಮೀನ್ಸ್ ಈಗಿನ ಕ್ರಿಸ್ತ ಶಕದ 2025 ವರ್ಷ ಮತ್ತು ಅದೇ ಹಿಂದಿಂದ 2500 ಅಂತ ಹೇಳಿದ್ರೆ ಸರಿಸುಮಾರು 4500 ಹತ್ತತ್ರ ಆಗುತ್ತೆ. ಆದರೆ ಕಾರ್ಬನ್ 14 ಅಥವಾ ಇಂಗಾಲದ 14ನೇ ಒಂದು ಪರೀಕ್ಷೆ ಅಂತ ಏನು ನಾವು ಕಾಲನಿರ್ಣಯಕ್ಕೆ ಬಳಸ್ತೇವೆ, ಅದ್ರ ಪ್ರಕಾರ ಪಳೆಯುಳಿಕೆಗಳ ಒಂದು ಕಾಲನಿರ್ಣಯ ನಿರ್ಧಾರ ಮಾಡ್ತಾರೆ ಈ ಟೆಸ್ಟ್ ಮಾಡೋದ್ರ ಮೂಲಕ. ಅದ್ರ ಪ್ರಕಾರ ಸರಿಸುಮಾರು 2900 ಸಾಮಾನ್ಯ ಶಕ ಪೂರ್ವದಿಂದ 1800 ಸಾಮಾನ್ಯ ಶಕ ಪೂರ್ವದವರೆಗೆ ಈ ನೆಲೆ ಇತ್ತು ಅನ್ನುವಂಥದ್ದು. ಜೊತೆಗೆ ಇದು ಇತ್ತೀಚಿನ ಸಂಶೋಧನೆಗಳಿಂದ ಮೆಸೊಪೊಟೋಮಿಯಾ ನಾಗರಿಕತೆಯೊಂದಿಗೆ ಈ ನಾಗರಿಕತೆ ಏನು ಸಂಬಂಧ ಹೊಂದಿತ್ತು ಅಂತ ಹೇಳಿದ್ರೆ ಅದಕ್ಕೆ ಇದು ಈ ಕಾಲಘಟ್ಟ ಸರಿ ಹೊಂದಿಕೆ ಆಗುತ್ತೆ ಅನ್ನುವಂಥದ್ದು. ಹಾಗೆ ನೋಡಿದ್ರೆ ಸರಿಸುಮಾರು ಕ್ರಿಸ್ತಪೂರ್ವ 3000 ವರ್ಷಗಳ ಅಂತ ಏನು ನಾವು ಗುರುತಿಸ್ತೀವಿ ಅದು, ಮತ್ತು ಈ ಕಡೆ 2000 ಅಂದರೆ ಸರಿಸುಮಾರು 5000 ವರ್ಷಗಳಷ್ಟು ಪ್ರಾಚೀನವಾದ ಒಂದು ನಾಗರಿಕತೆ ಇದು ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ವಿದ್ಯಾರ್ಥಿಗಳು, ಇದುವರೆಗೂ ನಾವು ಹರಪ್ಪ ನಾಗರಿಕತೆಯ ಕುರಿತಂತೆ ಒಂದಷ್ಟು ಪ್ರಾರಂಭಿಕ ಪರಿಚಯವನ್ನು ಮಾಡಿಕೊಂಡಿದ್ವಿ. ಅಂದರೆ ಅದರ ವಿವಿಧ ಹೆಸರುಗಳು, ಅದರ ವ್ಯಾಪ್ತಿ, ಹಾಗೇನೆ ಅದರ ಬೆಳವಣಿಗೆ ಹಂತಗಳು ಮತ್ತು ಮೊಟ್ಟ ಮೊದಲ ನೆಲೆಗಳನ್ನು ಯಾರು ಪತ್ತೆ ಹಚ್ಚಿದ್ರು, ಆನಂತರ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಮತ್ತು ಜಾನ್ ಮಾರ್ಷಲ್ ಅವರ ಪರಿಚಯ, ಜೊತೆಗೆ ಈ ನಾಗರಿಕತೆಯ ಪ್ರಾಚೀನತೆ ಕುರಿತಂತೆ ನಾವು ಒಂದಷ್ಟು ವಿವರಗಳನ್ನು ತಿಳ್ಕೊಂಡಿದ್ದೇವೆ. ಇದರ ಮುಂದಿನ ಭಾಗವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಗಮನಿಸೋಣ. ಧನ್ಯವಾದಗಳು.